ಎಲ್ಲರಿಗೂ ನಮಸ್ಕಾರ. ಭವ್ಯ ಸ್ವೀಟ್ ರಮೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಒಂದು ಮುಖ್ಯವಾದ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ನಮಗೆ ತುಂಬ ನಂಬಿಕೆ ಇರೋಂಥ ಒಂದು ಪ್ಲೇಸ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಹೇಗೂ ನವರಾತ್ರಿ ಹತ್ತಿರ ಇದೆ, ಯಾಕೆ ದರ್ಶನ ಮಾಡ್ಕೊಂಡು ಬರಬಾರ್ದು ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ. ಇವತ್ತಿನ ದಿನ ದರ್ಶನ ಮಾಡೋ ಟೈಮಲ್ಲಿ ಎಲ್ಲ ಹೇಗಾಗುತ್ತೆ ಅಂತ ಹೇಳ್ತೀವಿ, ಹಾಗೆ ನೋಡ್ತಾ ಇರಿ. ಈ ಪ್ಲೇಸ್ ಯಾವುದು ಅಂತ ಇದನ್ನು ಆಲ್ರೆಡಿ ನೋಡಿರೋರಿಗೆ ಗೆಸ್ ಮಾಡ್ತಾರೆ, ಮಲೆನಾಡು ಸೈಡ್ ಇರಬಹುದು ಅಂತ. ಹೌದು, ಇದು ಮಲೆನಾಡು ಸೈಡೇ. ಯಾವ ಒಂದು ಪ್ಲೇಸ್ ಅಂತ ಗೆಸ್ ಮಾಡೋದು ಆಗೋದಿಲ್ಲ. ಸೊ ಆ ರೋಡು, ಆ ಗ್ರೀನರಿ ತುಂಬ ಚೆನ್ನಾಗಿದೆ. ಸೊ ಎಲ್ಲರಿಗೂ ರಮಣೀಯ ತಾಣ ಸ್ಥಳ ಅಂತ ಹೇಳ್ಬೋದು. ಸೊ ನಮಗಂತೂ ಈ ಪ್ಲೇಸ್ಗೆ ಹೋಗ್ಬೇಕಂದ್ರೆ ಎಷ್ಟು ಸಲ ಹೋದ್ರೂ ಬೇಜಾರು ಅನಿಸೋದೇ ಇಲ್ಲಿರೋ ಒಂದು ಪ್ಲೇಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೂ ನಮಗೆ ತುಂಬ ನಂಬಿಕೆ ಹುಟ್ಟಿಸಿರೋಂಥ ಒಂದು ಪ್ಲೇಸು. ಎಷ್ಟೋ ನಮ್ಮ ಜೀವನದಲ್ಲಿ ನೆಡ್ಕೊಂಡ ಮೇಲೆ ಎಷ್ಟೋ ಪವಾಡಗಳು ನಡೆದಿದೆ ಈ ಪ್ಲೇಸಲ್ಲಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇದು ಬೇರೆ ಯಾವುದೂ ಅಲ್ಲ. ಈ ಲಾಂಚು, ವಾಟರು ಎಲ್ಲ ನೋಡಿದಾಗಲೇ ಗೊತ್ತಾಗುತ್ತೆ ಇದು ಯಾವ ಪ್ಲೇಸ್ ಅಂತ. ಆದರೂ ಒಂದು ಸಲ ಹೇಳಬೇಕಂತ ಅನ್ನಿಸ್ತಿದೆ. ಇದು ಯಾವುದೂ ಅಲ್ಲ, ಸಿಗಂದು ಚೌಡೇಶ್ವರಿ ಸನ್ನಿಧಾನಕ್ಕೆ ಹೋಗ್ತಾ ಇರೋದು. ಸ್ವಲ್ಪ ದೂರ ಟ್ರಾವೆಲ್ ಮಾಡ್ಕೊಂಬಂದು ಅದಾದಮೇಲೆ ಸಾಗರದಿಂದ ಲಾಂಚ್ವರೆಗೂ ಬಂದ್ವಿ. ಲಾಂಚಲ್ಲಿ ಹೋಗ್ತಾ ಇದ್ದೀವಿ. ಸೊ ಲಾಂಚ್ ಯಾವ ಥರ ಇರುತ್ತೆ ಜರ್ನಿ ಅಂತ ಕೆಲವೊಬ್ರಿಗೆ ಒಂದು ಯೂನಿವರ್ಸಿಟಿ ಇರುತ್ತೆ, ಅದಕ್ಕೆ ಇದು ವಾಟರ್ ಲಾಗ್ ಮಾಡ್ತಾಯಿದ್ದೀವಿ ಲಾಂಚ್ದು. ಸೊ ಇಲ್ಲಿಂದ ಮತ್ತೆ ಸ್ವಲ್ಪ ದೂರ ನಾವು ಕಾರಲ್ಲಿ ಅಥವಾ ಬಸ್ಸಲ್ಲಿ ಹೋಗಬೇಕಾಗುತ್ತೆ ಲಾಂಚ್ ಆದಮೇಲೆ. ಸೊ ಇದು ನೀರೆಲ್ಲ ಎಷ್ಟು ಪ್ಯೂರ್ ಆಗಿದೆ ನೋಡಿ. ಆ ಗ್ರೀನರಿ ಮಧ್ಯ ಆ ವಾಟರು ಒಂದು ಮೈಂಡ್ ರಿಲ್ಯಾಕ್ಸೇಷನ್ ಆಗೋವಂಥ ಪ್ಲೇಸ್ ಅಂತ ಹೇಳೋಕ್ಕೆ ತುಂಬ ಖುಷಿಯಾಗುತ್ತೆ. ಸೊ ಆ ಗ್ರೀನರಿ, ವಾಟರು ಇದನ್ನೆಲ್ಲ ನೋಡ್ತಾ ಇದ್ರೆ ಒಂದು ಇನ್ಸ್ಪಿರೇಷನ್ ಥರ. ಅದು ಕ್ಲೀನ್ ಮೈಂಡ್ ಪೇಪರ್ ಥರ ಇರುತ್ತೆ. ನಮ್ಮ ಮೈಂಡೂ ಅದನ್ನು ಆ ಪ್ಲೇಸ್ಗೆ ಹೋಗಿ ನಿಂತ್ಕೊಂಡಾಗಲೇ ಆ ಥರ ಒಂದು ಪೇಪರ್, ಖಾಲಿ ಪೇಪರ್ ಥರ ಪ್ಲೈನ್ ಆಗಿರುತ್ತೆ. ಮೈಂಡ್ ಅಷ್ಟು ಫ್ರೀ ಆಗಿರುತ್ತೆ ನಾವು ವಿಚಾರಕ್ಕೆ. ನಮ್ಗೆ ಅದು ಅನುಭವ ಆಗಿದೆ. ಸೊ ಹಂಗಾಗಿ ಹೇಳ್ತಾ ಇರೋದು. ಇನ್ನು ನೀರು ಅಂದರೆ ಯಾರಿಗಿಷ್ಟ ಆಗಲ್ಲ. ನೀರಲ್ಲಿ ಆಟ ಆಡೋದಂದರೆ ಅದು ಬೇರೆ ಬೇರೆ ವಿಚಾರಗಳಿಗೆ ತುಂಬ ಇಷ್ಟ ಆಗೋಂಥ ಪ್ಲೇಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗಂತೂ ತುಂಬ ಇಷ್ಟ ಆಗೋ ಒಂದು ಪ್ಲೇಸಲ್ಲಿ ಇದು ಒಂದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಬಿಟ್ಟು ಇನ್ನು ತಾಯಿ ಬಗ್ಗೆ ಹೇಳ್ಬೇಕಂದ್ರೆ ಇಲ್ಲಿ ದರ್ಶನ ಮಾಡ್ಬೋದು ಅಷ್ಟೇ, ಒಳಗಡೆ ಕ್ಯಾಮ್ರಾ ಎಲ್ಲ ಅಲೌ ಇರಲ್ಲ. ಸೊ ಎಷ್ಟು ಮಟ್ಟಿಗೆ ಸಾಧ್ಯನೋ ಅಷ್ಟರ ಮಟ್ಟಿಗೆ ವಿಡಿಯೋ ಕವರ್ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ. ನೋಡೋಣ ಹೇಗೆ ಡೆಕೋರೇಷನ್ ಮಾಡಿರ್ಬೋದು ದೇವಸ್ಥಾನ ಮುಂದೆ ಅಥವಾ ಸರೌಂಡಿಂಗ್ ಅಂತ ನೋಡೋಣ. ಸೊ ನಾವು ಸ್ವಲ್ಪ ನೀರೆಲ್ಲ ಕಾಲಿಗೆ ಹಾಕ್ಕೊಂಡು ಆಮೇಲೆ ಮುಂದೆ ಸಾಗೋಣ ಅಂತ ಹೇಳಿಬಿಟ್ಟು ಒಂದು ಯೋಚನೆ ಮಾಡಿಕೊಂಡು ನೀರೊಳಗೆ ಇಳಿದ್ವಿ. ಸೊ ಹಾಗೆ ಒಂದು ಸೆಲ್ಫಿನೇ ಇರಲಿ ಅಂತ ಹಾಗೆ ಒಂದು ಚಿಕ್ಕ ವಿಡಿಯೋ ಕವರ್ ಮಾಡ್ತಾಯಿದ್ದೀವಿ. ಈಗ ದೇವಸ್ಥಾನ ಹತ್ರ ಬಂದು ದೇವಸ್ಥಾನ ಹೇಗಿದೆ ಏನು ಅಂತ ಕವರ್ ಮಾಡೋಣ ಅಂದ್ಕೊಂಡ್ವಿ. ನೋಡೋಣ ಎಲ್ಲಿವರೆಗೂ ಆಗುತ್ತೆ ಅಂತ ಗೊತ್ತಿಲ್ಲ ಶೂಟ್ ಮಾಡೋಕ್ಕೆ. ಸೊ ಶೂಟ್ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ. ಆಚೆ ಬಂದ್ವಿ. ಆಚೆ ಬಂದು ವಿಡಿಯೋ ಕವರ್ ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ಅಲ್ಲೇ ದೇವಸ್ಥಾನ ಪಕ್ಕದಲ್ಲೇ ಒಂದು ಅಂಗಡಿ ಇದೆ. ನಮಗೆ ತಾಯಿದು ವಿಗ್ರಹಗಳು, ಗಾಡಿಗೆ, ಮನೆಗೆ ಈ ಥರ ಹಲವಾರು ಸ್ಟಿಕ್ಕರ್ಗಳು, ಫೋಟೋ, ಇನ್ನು ಬೇರೆ ಬೇರೆ
ವಸ್ತುಗಳು ಸಿಗುತ್ತೆ ಇಲ್ಲಿ. ಇದು ಆಚೆ ಸರೌಂಡಿಂಗು ತಾಯಿಗೆ ಹೋಮ ಹವನ ಅಥವಾ ಬೇರೆ ಯಾವುದಾದ್ರೂ ಕಾರ್ಯಕ್ರಮಗಳು, ದೀಪ ಹಚ್ಚೋ ಕಾರ್ಯಕ್ರಮ ಈ ಥರ ಇದ್ದರೆ ಇಲ್ಲಿ ಸರೌಂಡಿಂಗಲ್ಲಿ ಮಾಡ್ತಾರೆ. ಅಲ್ಲಿ ಪ್ರತ್ಯೇಕವಾಗಿ ಬೋರ್ಡ್ಗಳಿದೆ, ಏನೇನಕ್ಕೆ ಯೂಸ್ ಮಾಡ್ತಾರೆ ಏನು ಅಂತ. ಇದು ತಾಯಿ ದರ್ಶನ ಆದಮೇಲೆ ಹೊರಗಡೆ ಬರೋಂಥ ಒಂದು ಪ್ಲೇಸು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ದೇವಸ್ಥಾನದಿಂದ ಆಚೆ ಬಂದ ತಕ್ಷಣ, ತಾಯಿ ದರ್ಶನ ಮಾಡ್ಕೊಂಡು ಆಚೆ ಬಂದ ತಕ್ಷಣ ಅಂಗಡಿಗಳಿದೆ, ಕೌಂಟರ್ಗಳು, ಲೈಕ್ ನಮಗೆ ಸೇವಾ ಕೌಂಟರ್ಗಳು, ಪ್ರಸಾದ ಕೌಂಟರ್ಗಳು ಅಂತ ಈ ಥರ ಹಲವಾರು. ಹಾಗೆಯೇ ಇಲ್ಲಿ ಬಂದ್ಬಿಟ್ಟು ಇದು ಅಂಗಡಿ. ಈ ಅಂಗಡಿಯಲ್ಲೇ ಡಾಲರ್ಸ್ಗಳು, ಫೋಟೋಗಳು ಜಾಸ್ತಿ ಸಿಕ್ಕೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಇಲ್ಲೊಂದು ಚಿಕ್ಕ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಅದು ನನಗೆ ತುಂಬ ವಿಡಿಯೋ ಮಾಡು ಆಸಕ್ತಿ ಇಲ್ಲ, ಅದು ಆ ತಾಯಿ ಸನ್ನಿಧಿಯಲ್ಲಿ ನಿಂತ್ಕೊಂಡೆ ವೈಬ್ರೇಷನ್ನು. ಆ ವೈಬ್ರೇಷನ್ ಒಂದಿರಲಿ ಮೆಮೊರಿಗೆ ಅನ್ನೋ ವಿಚಾರಕ್ಕೆ ಒಂದು ಚಿಕ್ಕ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀವಿ. ಹಾಗೆ ನೋಡ್ತಾ ಇರಿ. ಆಮೇಲೆ ಎಲ್ಲೋಗ್ತೀವಿ ಏನು ಮಾಡ್ತೀವಿ ಅಂತ ಗೊತ್ತಾಗುತ್ತೆ ಆಗಲಿ. ಸೊ ದೇವಸ್ಥಾನದಿಂದ ಹೊರಗಡೆ ಹೋಗೋಣ ಅಂತ ಹೊರಟ್ವಿ. ಹೊರಗಡೆ ಬರ್ತಾ ಇದ್ದೀವಿ. ಆದ್ರೂ ಅಲ್ಲೇ ಇನ್ನೂ ನಿಲ್ಲಬೇಕು ಅನ್ನೋ ಒಂದು ಮನಸ್ಥಿತಿ, ಉಳಿಬೇಕು ಅನ್ನೋ ಮನಸ್ಥಿತಿ ನಮ್ಮದು. ಇದು ವರಾಂಡ ದೇವಸ್ಥಾನದ್ದು. ದರ್ಶನ ಎಲ್ಲ ಮಾಡ್ಕೊಂಬಂದು ಬಂದ್ವಿ. ಅಷ್ಟೊತ್ತಿಗೆ ನೋಡಿ ಇಲ್ಲೊಂದು ಗೋಮಾತೆ ಬಂದು ನಮಗೆ ಯಾವ ಥರ ತೊಂದರೆ ಕೊಡ್ತಿದೆ ಅಂತ. ನಮ್ಮ ಪಾಡಿಗೆ ನಾವು ನಿಂತಿದ್ವಿ, ಅದು ಎಲ್ಲೋ ನಿಂತಿತ್ತು ಗೋಮಾತೆ. ಮತ್ತೆ ಬಂದು ನಮಗೆ ತೊಂದರೆ ಕೊಡ್ಬೇಕಂತ ಹೆಂಗೆ ಬರುತ್ತೆ ಅಂದರೆ ನನಗೆ ಭಯನೇ ಆಗ್ಬಿಡುತ್ತೆ. ಎಷ್ಟು ಹಿಂದೆ ಹೋದ್ರೂ ಅದು ಹಂಗೆ ಬರ್ತಾನೆ ಇರುತ್ತೆ ನಮ್ಗೆ ಹತ್ರ. ನಾವು ಎಷ್ಟು ಸಾಧ್ಯನೋ ಅಷ್ಟು ದೂರ ಇರೋದಕ್ಕೆ ಪ್ರಯತ್ನ ಪಡ್ತೀವಿ. ಕೊನೆಗೂ ಅಂತೂ ಇಂತೂ ತಾಯಿ ದರ್ಶನ ಆಯಿತು. ಹೀಗೆ ನನ್ನ ವಿಡಿಯೋಗಳನ್ನ ವಾಚ್ ಮಾಡ್ತಾಯಿರಿ. ಭವ್ಯ ಸ್ವೀಟ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್